ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನ ದೇವರ ವಾಕ್ಯವನ್ನು ನಾವು ನೋಡುವಂತವರಾಗಿರೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯದ 18ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಈ ರೀತಿ ನಾವು ನೋಡ್ತೇವೆ. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಹೌದು ಪ್ರಿಯರೇ, ಈ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ನಮ್ಮ ದೇವರು ನ್ಯಾಯ ಸ್ವರೂಪನಾದ ದೇವರಾಗಿದ್ದಾರೆ. ನೀವು ಜನರಿಂದ ಮೋಸ ಹೋಗಿರಬಹುದು, ಕೆಲವು ಕೆಲಸಗಳಿಂದ, ಕೆಲವು ತಪ್ಪಿನಿಂದ ಇರಬಹುದು, ತಿಳಿಯದೆ ಆಗಿರುವಂತಹ ತಪ್ಪಿನಿಂದ ನೀವು ಮೋಸ ಹೋಗಿರಬಹುದು. ಯಾವುದೇ ರೀತಿಯ ಮೋಸ ಕಾರ್ಯಗಳಲ್ಲಿ ನೀವು ಹಾದುಹೋಗಿದ್ದರೂ ಕೂಡ ನಿಮಗೆ ನ್ಯಾಯ ಕೊಡುವುದಕ್ಕಾಗಿ ನ್ಯಾಯ ಸ್ವರೂಪನಾದ ದೇವರು ನಿಮ್ಮೊಟ್ಟಿಗೆ ಇದ್ದಾರೆ ಪ್ರಿಯರೇ. ಆತನು ಈ ದಿನವೂ ಕೂಡ ನಿಮ್ಮನ್ನ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನಿಗಾಗಿ ಕಾಯುವಾಗ ನಾವು ಮೋಸದಿಂದ, ಯಾವುದೇ ಒಂದು ಕಾರ್ಯಗಳಿಂದ, ನಷ್ಟವಾದಂತಹ ಕಾರ್ಯಗಳಿಂದ ನಾವು ಕಷ್ಟವನ್ನ ಅನುಭವಿಸುತ್ತಿದ್ದರೂ ಕೂಡ ಆ ಕಷ್ಟಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಸಂತೋಷಪಡಿಸುವಂತವನಾಗಿದ್ದಾನೆ. ಆತನಿಗಾಗಿ ನಾವು ಕಾದಿರುವಾಗ ಖಂಡಿತವಾಗಿ ನಾನು ಮತ್ತು ನೀವು ಧನ್ಯರಾಗಿರುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಹೌದು ಪ್ರಿಯರೇ, ನಾವು ನಮ್ಮ ಜೀವಿತದ ಎಲ್ಲಾ ಕಾರ್ಯಗಳಿಗಾಗಿ ದೇವರನ್ನೇ ಎದುರು ನೋಡೋಣ. ಆತನು ನ್ಯಾಯ ಸ್ವರೂಪನಾದ ದೇವರಾಗಿದ್ದರೆ ನ್ಯಾಯವಾದಂತಹ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ನೀವು ನ್ಯಾಯ ಸ್ವರೂಪನಾದ ದೇವರಾಗಿದ್ದೀರಿ ಸ್ವಾಮಿ. ಆತನಿಗಾಗಿ ಕಾದಿರುವಂತಹ ಎಲ್ಲರೂ ಧನ್ಯರು ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ದಿನ ನಿನ್ನ ಸನ್ನಿಧಾನದಲ್ಲಿ ಕಾದಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಸ್ವಾಮಿ, ಅವರಿಗೆ ನೀನೇ ನ್ಯಾಯವನ್ನ ದೊರಕಿಸಿಕೊಡಬೇಕಾಗಿ, ಅವರ ಜೀವಿತದಲ್ಲಿ ಅವರೆಲ್ಲರನ್ನ ಕರ್ತನೆ ಸಂತೋಷಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ವಿಶೇಷವಾಗಿ ಅನೇಕ ಕರ್ತನೆ ಮೋಸಕ್ಕೊಳಗಾಗಿ ನಷ್ಟದಲ್ಲಿ ಇರುವಂತಹ, ಕಷ್ಟದಲ್ಲಿ, ದುಃಖದಲ್ಲಿ ಇರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಅಪ್ಪ, ಅವರ ಕಣ್ಣೀರನ್ನ ಹೊರಿಸುವಂತವನಾಗು ಸ್ವಾಮಿ. ಅವರನ್ನ ಬಲಪಡಿಸು ಕರ್ತನೆ. ನೀನು ಅವರಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ.